ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಶಿವ್ ಟಾಕ್ಸ್. ಅಂತೂ ಇಂತೂ ಇಂಡಿಯಾ ವರ್ಸಸ್ ಶ್ರೀಲಂಕಾ ಫಸ್ಟ್ನೇ ಟೆಸ್ಟ್ ಡೇ ಮುಗೀತು. ಸೊ ಇವತ್ತಿನ ಡೇ ಹೆಡ್ಲೈನ್ ಏನಪ್ಪಾ ಅಂದ್ರೆ ಲಂಕಾದಲ್ಲಿ ಕನ್ನಡಿಗರ ಅಬ್ಬರ. ಸೀದಾ ಫಸ್ಟ್ನೇ ನ್ಯೂಸ್ ಎದಕ್ಕಾರ ನಿಮ್ಗೆ ಗೊತ್ತು, DDP 100 ಹೊಡೆದಿದ್ದು, KL ರಾಹುಲ್ ಬ್ಯಾಟಿಂಗ್ ಅಂತೂ ನೆಕ್ಸ್ಟ್ ಲೆವೆಲ್ ಅಂತ ಹೇಳ್ಬೇಕು. DDP ಅಂತೂ ನೆಕ್ಸ್ಟ್ ಲೆವೆಲ್ ಬ್ಯಾಟಿಂಗ್, ಒಂದಲ್ಲ ಎರಡಲ್ಲ, ಸೂಪರ್ ಅಂದ್ರೆ ಸೂಪರ್ ಇನ್ನಿಂಗ್ಸ್ ಅಂತ ಹೇಳ್ಬೇಕು. ಒಂದು ಸಣ್ಣ ಕೆರಿಯರ್ ಒಳಗೆ, ಅದು ಲಂಕಾದಾಗ ನಮ್ಮ ಇಂಡಿಯಾ ಟೀಮ್ ಹೊಡೆದಿದ್ದು 282 ರನ್ದಾಗ ಆಲ್ಮೋಸ್ಟ್ ಹೈಯೆಸ್ಟ್ ರನ್ ಇವ್ರದು. ಮತ್ತು ಮ್ಯಾಲೆ ನಮ್ಮ KL ರಾಹುಲ್. ಸೊ ಇಬ್ಬರಿಂತ್ರ ಆಲ್ಮೋಸ್ಟ್ ಇಂಡಿಯಾ ಟೀಮ್ ಐತಿ 282 ತಗ ಹೋತು. ಸೊ ಇವತ್ತು ಏನೇನಾಯ್ತು ಏನೇನಿಲ್ಲ ಎಲ್ಲ ವಿಡಿಯೋ ಫುಲ್ ತಗೋ, ಅದಕ್ಕೆ ವಿಡಿಯೋನ ಕೊನೆ ಹಂಗೆ ವಿಡಿಯೋಕೊಂದು ಲೈಕ್ ಮಾಡಿರಿ. ಎಸ್, ಇವತ್ತು ಇಂಡಿಯಾ ವರ್ಸಸ್ ಶ್ರೀಲಂಕಾ ಫಸ್ಟ್ ಡೇ 1 ಇತ್ತು. ಅದ್ರೊಳಗೆ ಟಾಸ್ ಇತ್ತು. ಇವತ್ತು ಇಂಡಿಯಾಕ್ಕೆ ಏನು ಸ್ಪೆಷಲ್ ಅಂದರೆ ಇಂಡಿಯಾದ 600ನೇ ಟೆಸ್ಟ್ ಮ್ಯಾಚ್ ಇತ್ತ. ಅದ್ರ ಕೂಡ ಇಂಡಿಯಾದ ಇಂಡಿಪೆಂಡೆನ್ಸ್ ಡೇ ಅಂದ್ರೆ ಭಾರತದ ಸ್ವಾತಂತ್ರ್ಯೋತ್ಸವ ಇವತ್ತು ಇತ್ತು. ಅದ್ರ ಮೇಲೆ ಇಂಡಿಯಾದ 600ನೇ ಟೆಸ್ಟ್ ಮ್ಯಾಚ್ ಇತ್ತು ಇವತ್ತು. ಸೊ ಇದು ಶ್ರೀಲಂಕಾದಾಗಿದ್ದು ಇವತ್ತು. ಅಂದ್ರೆ ಬೇರೆ ದಿವಸ ನಾವು ಸ್ವಾತಂತ್ರ್ಯ ದಿನಾಚರಣೆ ಆರಿಸೋದು ನಮ್ಮ ದೇಶದಾಗ ಜನರಲ್ಲಿ ಆಚರಿಸ್ತೀವಿ. ಅಲ್ಲಿ ಬೇರೆ ಕಡೆ ಹೋಗಿ ಜೆಂಡಾ ಆರಿಸೋದು ಮಸ್ತ್ ಇರ್ತೈತಿ. ಅದೇ ಥರ ನಮ್ಮ ಇಂಡಿಯಾ ಟೀಮ್ ಸ್ಪೆಷಲ್ ಒಕೇಶನ್ ಒಳಗೆ ಸ್ಪೆಷಲ್ ಆಗಿ ಪರ್ಫಾರ್ಮೆನ್ಸ್ ಕೊಟ್ಟಾರ ಹೇಳ್ಬೇಕು. ಇವತ್ತು ಬಂದು ಕೊಡೋ ಟಾಸ್ಕ್ ಇದ್ದು ನಮ್ಮ ಇಂಡಿಯಾ ಟೀಮ್ ಇವತ್ತು ಫುಲ್ ಇಂಡಿಯಾಗೆ ಸ್ಪೆಷಲ್. ಒಂದು ಇಂಡಿಪೆಂಡೆನ್ಸ್ ಡೇ ಮತ್ತು ನಮ್ಮ ಇಂಡಿಯಾ ಟೀಮ್ಗೆ 600 ಟೆಸ್ಟ್ ಮ್ಯಾಚ್ ಮತ್ತು ಟಾಸ್ಕ್ ಇದ್ದಿದ್ದಾರೆ. ಇಂಡಿಯಾನ ಟಾಸ್ಕ್ ಇತ್ತು. ಇಂಡಿಯಾ ಟಾಸ್ಕ್ ಇದ್ದಾಗ ನಾವು ಸೀದಾ ಬ್ಯಾಟಿಂಗ್ ಮಾಡ್ತೀವಿ. ಪಿಚ್ ಭಾರಿ ಐತೈತಿ. ಬ್ಯಾಟಿಂಗ್ ಬಂದರು ನಮ್ಮ KL ರಾಹುಲ್ ಆ್ಯಂಡ್ SSV ಜೈಸ್ವಾಲ್ ಬ್ಯಾಟಿಂಗ್ ಬಂದರು. ಇಬ್ಬರು ವಿಕೆಟ್ ಕೊಳ್ಳಾರ ಆರಾಮ್ ಆಡ್ಲತ್ತಿರು. ಮಿನಿಮಮ್ ಅಂದ್ರೆ 1-2 ತಾಸು ಆಡ್ಲತ್ತಿದ್ರು KL ರಾಹುಲ್ ಮತ್ತು SSV ಜೈಸ್ವಾಲ್. ಸಡನ್ ಆಗಿ ಬಂದು ಏನಾಗ್ತಾರೆ, SSV ಜೈಸ್ವಾಲ್ ರನ್ಔಟ್ ಹಾಕಾರ. ನಶೀಬ್ ಏನಂತ ಹೇಳ್ಬೇಕು, ನನಗರು ಒಂಥರ ಅನಿಸ್ಬಿಡ್ತು. ಅದಕ್ಕಾರ ಚಂದ ಆಡ್ಲತ್ತಿರ ಜೈಸ್ವಾಲ್ KL ರಾಹುಲ್ ಔಟ್ ಆಗಿರ್ಲಿಲ್ಲ. ಮತ್ತು ಚಂದ ಆಡ್ಲತ್ತಿರ ಇಬ್ರು. ಆದ್ರೆ ಒಂದು ಮಿಸ್ ಜಡ್ಸ್ ಆಗಿ SSV ಜೈಸ್ವಾಲ್ ಔಟ್ ಆದ್ರು. ಹಾಗೆ ನೋಡ್ರೆ ಯಾರು ಕೇಸರ ಅವ್ರಿಗೆ ವಿಕೆಟ್ ಬೀಳಲ್ಲ. ಹೀರು ಕುಮಾರ್ ಆಗಿಲ್ಲ, ಯಾರು ವಿಕೆಟ್ ಬೀಳತ್ತಿರ್ಲಿಲ್ಲ. ಒಟ್ಟ ಹೊಡೆದ ವಿಕೆಟ್ ಆಯ್ತು. ಇವ್ರು ಬಡ್ಸ್ಕೊಂಡ್ ಆಯ್ತಿರ್ಲಿಲ್ಲ ಲಂಕಾದವರು. ಅಂದ್ರು ರನ್ಔಟ್ ಆದ್ರೆ ನಮ್ಮ KL ಅಣ್ಣ ಒಂಥರ ಇಂಡಿಯಾ ಟೀಮ್ನಾಗ ಹೆಂಗೆ ಸದ್ಯಕ್ಕೆ ಈಗ ದೊಡ್ಡ ಮೇನ್ ಸೀನಿಯರ್ ಪ್ಲೇಯರ್ಸ್ ಬ್ಯಾಟಿಂಗ್ ಡಿಪಾರ್ಟ್ಮೆಂಟ್ ಒಳಗೆ ನೀವು ನೋಡ್ರಿ. ಗಿಲ್ ಹೊಸಬ್ರು, ಪಡಿಕಲ್ ಹೊಸಬ್ರು, ಮತ್ತು ಜೈಸ್ವಾಲ್ ಹೊಸಬ್ರು, ಎಲ್ಲ ಹೊಸಬ್ರು. ಇಂಡಿಯಾ ಬ್ಯಾಟಿಂಗ್ ಲೈನಪ್ ಒಳಗೆ ಆಸ್ ಅ ಬ್ಯಾಟ್ಸ್ಮನ್ ಆಗಿ ಮೋಸ್ಟ್ ಎಕ್ಸ್ಪೀರಿಯನ್ಸ್ ಬ್ಯಾಟ್ಸ್ಮನ್ ಅಂದ್ರೆ ಅದು KL ರಾಹುಲ್. ಎದಕ್ಕಾರ KL ರಾಹುಲ್ ಆಲ್ಮೋಸ್ಟ್ 2013-14 ಆಡ್ಲತ್ತಾರ. ಇನ್ನು ಉಳಿದಿದವ್ರಲ್ಲಿ ಈಗ ಅಂತ ಆಡ್ಲತ್ತಾರ. ಜಡೇಜಾ ಆ್ಯಂಡ್ KL ರಾಹುಲ್ ಆ್ಯಂಡ್ ಕುಲ್ದೀಪ್ ಯಾದವ್ ಇವರಿಬ್ರು ಮೋಸ್ಟ್ ಎಕ್ಸ್ಪೀರಿಯನ್ಸ್ಡ್ ಬ್ಯಾಟ್ಸ್ಮನ್ ಅಂತ ಹೇಳ್ಬೇಕು ಈ ಟೆಸ್ಟ್ ಮ್ಯಾಚ್ ಒಳಗೆ. ಓಕೆ, ಅದೇ ಥರ KL ರಾಹುಲ್ ಎದಕ್ಕೆ ಎಕ್ಸ್ಪೀರಿಯನ್ಸ್ ಆಗ್ತದೆ ತೋರಿಸಿದ್ರು. ಅಣ್ಣ ಸೂಪರ್ ಅಂದ್ರೆ ಸೂಪರ್ ಆಗಿ ಆಡಿದ್ರು. ಮತ್ತು ಅಂದ್ರೆ ಟೆಸ್ಟ್ ನಾವು ಹೊಡಿ ಅಲ್ಲ, ಇಲ್ಲಿ ತಾಳ್ಮೆ ಬೇಕಾಗತ್ತೆ ಹೇಳಿ ಅಣ್ಣ ಈ ಪರಿ ಕುಟ್ಗಿದ ಅಪ್ರಿಷಿಯೇಟ್ ಹೊಡ್ಬೇಕು. ಎಂಥ ಮನುಷ್ಯ ಆದ್ರೂ ತಾಳ್ಮೆ ಕಳ್ಕೊಂಡ ಹೊಡಿಲಕ್ಕೆ ಹೋಗಿ ಔಟ್ ಹಾಕೋಲಿಕ್ಕೆ ಸ್ಟಂಪ್ ಹಾಕೋರು ಏನ್ರ ಒಂದು ಹಾಕಾರ. ಅಣ್ಣ ಕೇಳಕ್ಕೆ ಹೋಗ್ಬೇಡ್ರಿ, ಅಣ್ಣ ಅವ್ರನ್ನ ಬೇರೆ ಐತಿ. ಅಣ್ಣ ನಾ ಅಣ್ಣ ಹೊಡಿಲಕ್ಕ ಹೋಗಲ್ಲ ಅಂದ್ರೆ ಈಸಿ. ಅಂದ್ರೆ ಒಂದು 7-4 8-4 ಅಣ್ಣ ತಾಳಗೆ ಹೊಡೆದ 1 6 ಉಳ್ಕಿದ ತಾಳಗೆ ಹೊಡೆದ ಆರಾಮ್ 70+ ಮಾಡ್ಕೋದ. ಅಂದ್ರೆ ಇನ್ನು ಔಟ್ ಆಗಿಲ್ಲ. ಮತ್ತು ಸ್ವಲ್ಪ ಇಂಜುರಿ ಐತೈತಿ, ರಿಟೈರ್ಡ್ ಆಗಿ ಹೋದ್ರು KL ರಾಹುಲ್. ಅದು ಬಿಟ್ರೆ ನೆಕ್ಸ್ಟ್ ಲೆವೆಲ್ ಆಡಿದ್ದು ಒನ್ ಆಫ್ ದಿ ಬೆಸ್ಟ್ ಬ್ಯಾಟಿಂಗ್ ಅಂತ ಹೇಳ್ಬೇಕು. ಇನ್ನು 3ನೇ ನಂಬರ್ ಬಂದ್ರು ಯಾರೋ SSV ಜೈಸ್ವಾಲ್ ಔಟ್ ಆದ ಕೂಡ 3ನೇ ನಂಬರ್ ಬಂದಿದ್ದು ನಮ್ಮ ದೇವದತ್ ಪಡಿಕಲ್. ಮೊನ್ನೆ ಪ್ರಾಕ್ಟೀಸ್ ಮ್ಯಾಚ್ನಾಗ ಒಂದು 100 ಹೊಡೆದ್ರು. ಏನಂದ್ರೆ ಹೋದನು ಅಂತ, ಮಾನ್ಯದ ಪ್ರಾಕ್ಟೀಸ್ ಮ್ಯಾಚ್ ಅಸಲಿ ಮಜಾ ಇವತ್ತು ಬರೋದೈತಿ ನೋಡತ್ತಂದಿದ್ದು ದೇವದತ್ ಪಡಿಕಲ್. ಏನು ಆಡಿದ್ರು ಗುರು, ನೆಕ್ಸ್ಟ್ ಲೆವೆಲ್. ದೇವದತ್ ಪಡಿಕಲ್ ಅಂತೂ ನಾ ಅನ್ಕೊಂಡಿದ್ದೆ. ಅದಕ್ಕಾರ ಅವ್ರಂದಾಗ ಏನೋ ಒಂಥರ ಕಳಿ ಐತಿ. ಅಂದ್ರೆ ಈ ಆಪ್ತಮಿತ್ರ ಪಿಕ್ಚರ್ನ ಒಂದು ಡೈಲಾಗ್ ಐತ್ಲ, ಅವತ್ತು ಅವ್ರ ಮುಖದಲ್ಲಿ ಏನೋ ಸಂತೋಷನ ನೋಡಿದೆ, ಏನೋ ಸಾಧಿಸುವಂಥ ಸಂತೋಷ ಅವ್ರ ಮುಖದಲ್ಲಿ ಕುಣಿತಾ ಇತ್ತು ಅನ್ನೋರ್ತೆ ಏನೋ ಒಂದು ಕಳೆ ಐತಿ. ದೇವದತ್ ಪಡಿಕಲ್ ಇನ್ ಟೆಸ್ಟ್ ಇಟ್ ಇಸ್ ಅ ಡಿಫ್ರೆಂಟ್ ಅವ್ರ ಅಂತ ಹೇಳ್ಬೇಕು. ಇಂಥ ಬ್ಯಾಟಿಂಗ್, ಕ್ಲೀನ್ ಹಿಟ್ಟಿಂಗ್, ಎಡಗೈ ಬ್ಯಾಟ್ಸ್ಮನ್ ನಂಬರ್ 3 ಒಳಗೆ ಇದುವರೆಗೂ ಟೆಸ್ಟ್ನಾಗ ನಾನು ನೋಡೇ ಇಲ್ಲ. ಅಂದ್ರೆ ಹಳಿ ಬರಲ್ಲ ಆಡಿರ್ಬೇಕು. ನಾನು ನೋಡಿದೆ ಆತನ ನಂಬರ್ 3 ಒಳಗೆ ಲೆಫ್ಟ್ ಹ್ಯಾಂಡೆಡ್ ಬ್ಯಾಟ್ಸ್ಮನ್ ಆಗಿನ ಆದ್ನೇ ಲೆಫ್ಟ್ ಹ್ಯಾಂಡೆಡ್ ಬ್ಯಾಟ್ಸ್ಮನ್ ನಂಬರ್ 3 ಒಳಗೆ ಇಷ್ಟು ಚಲೋ ಆಡಿದ್ದು ನಾ ಈಗ ನೋಡತ್ನೆ. ಆಲ್ಮೋಸ್ಟ್ ನಿಮ್ಗೆ ನಂಬರ್ 3 ಒಳಗೆ ಮೊದಲೆಲ್ಲ ಚೇತೇಶ್ವರ್ ಪೂಜಾರಿ ಆಡಿದ್ರು, ವಿರಾಟ್ ಕೊಹ್ಲಿ ಒಂದು ಸ್ವಲ್ಪ ಆಡಿದ್ರು, ಗಿಲ್ ಆಡಿದ್ರು, ಮತ್ತು ಸರ್ಫರಾಜ್ ಖಾನ್ ಆಡಿದ್ರು, ಸಾಯಿ ಸುದರ್ಶನ್ ಎಲ್ಲ ಆಡಿದ್ರು.
ನನಗೆಲ್ಲ ಅನ್ಸಿದ್ದು ಈಸ್ ದ ಬೆಸ್ಟ್. ಪಡಿಕಲ್ ಸೂಪರ್ ಆಗಿ ಆಡಿದ್ರು. ಅದಕ್ಕೆ ಬ್ಯಾಕ್ಫುಟ್ನಾಗ ಕಟ್ ಆಡಿಯೋದಾಗಿರ್ಬೋದು, ಸಿಕ್ಸ್ ಹೊಡಿದಾಗಿರ್ಬೋದು, ಮತ್ತೇನೋ ಇಲ್ಲ ನಾವು ಹಳಿ ಕಾಲದ ಸಾವಕಾಶ ಆಡ್ತಿಲ್ಲ, ಅಣ್ಣ ಅಟ್ಯಾಕ್ ಮಾಡೋಕೆ ರೆಡಿ, ಡಿಫೆನ್ಸ್ ಆಡೋಕೆ ರೆಡಿ. ವಾಟ ಎಂಥ ಸ್ಪಿನ್ನರ್, ಎಡಗೆ ಸ್ಪಿನ್ನರ್ ಕರ್ಕೊಂಬರಿ, ಬಲಗೆ ಸ್ಪಿನ್ನರ್ ಕರ್ಕೊಂಬರಿ, ಫಾಸ್ಟ್ ಬ್ಲೋವರ್ ಕರ್ಕೊಂಬರಿ, ಮೀಡಿಯಂ ಫಾಸ್ಟ್ ಬ್ಲೋವರ್ ಕರ್ಕೊಂಬರಿ, ಏನು ಡಕ್ಕಲ್ ಬಾಲರ್ಗಳು ಎಂಥ ಬೆಕ್ಕ ಬಾಲರ್ ಕರ್ಕೊಂಬರಿ. ನಾವು ವಿಕೆಟ ಕೊಡಂಗಿಲ್ಲ ಅಂತೇಳಿ ಇನ್ನಾತಕ್ಕ ಅದು ಕ್ರೀಸ್ ಕಚ್ಕೊಂಡು ಆಡ್ಲತ್ತಿದ್ ನಮ್ಮ ದೇವದತ್ ಪಡಿಕಲ. ಇನ್ನು ಅವ್ರು ಔಟ್ ಆದ ಕೂಡಲೇ ನಮ್ಮ ರಿಟೈರ್ ಔಟ್ ಆದ ಕೂಡಲೇ ನಮ್ಮ ಗಿಲ್ ಬಂದರು. ಗಿಲ್ ಅವ್ರು ಆಟ ಆಡಲಿ 28 ರನ್ ಹೊಡೆದು ಔಟ್ ಆದ ಅಣ್ಣ. ಸೊ ನಮಗೆ ಭಾಳ ಬೇಡ, ಸ್ವಲ್ಪ ಆಟ ಆಡೋಕಿನತ್ತಿ ಅವ ಅಣ್ಣ ಆಡೋದ. ನೆಕ್ಸ್ಟ್ ಬಂದಿದ್ದು ರಿಷಬ್ ಪಂತ್. ರಿಷಬ್ ಪಂತ್ ಟಿಲ್ ಆಡ್ಲತ್ತಾರ. ನಾಳೆ ತಕ ನಾ ನಾಳೆ ಈ ಎಲ್ಲ ಹೇಳ್ಬಿಡ್ತೀನಿ. ರಿಷಬ್ ಪಂತ್ ಹೆಂಗೆ ಆಡ್ರಿ, ರಿಷಬ್ ಪಂತ್ ಸೂಪರ್ ಆಗಿ ಆಡತ್ತಾರ. ಅಂದ್ರೆ ಅಟ್ಯಾಕ ಮತ್ತು ಎರಡು ಡಿಫೆನ್ಸ್ ಎರಡು ಚಲೋತೆ ಆಡತ್ತಾರು. ಸದ್ಯಕ್ಕೆ ಇವ್ರಿಬ್ಬರ ಡೇ 2 ಮುಗಿಟಿಗೆ ರಿಷಬ್ ಪಂತ್ ಆ್ಯಂಡ್ ದೇವದತ್ ಪಡಿಕಲ್ ಅದ. ಸದ್ಯಕ್ಕೆ ಈಗ ಏನಂದ್ರೆ ಡೇ 2ದಾಗ ಏನೇನು ಮಾಡ್ಬೇಕೈತಿ. ಸದ್ಯಕ್ಕೆ ಈಗ 82 ರನ್ ಆಗ್ಯಾವ ಇಂಡಿಯಾ ಟೀಮ್ನು. ಅಗೇನ್ ನಾಳೆ ನನ್ನ ಪ್ರಕಾರ ಲಂಚ್ ಟೀ ತಕ ಆಡ್ತಾರೆ. ಟೀ ತಕ ಆಡ್ತಾರೆ. ಆಲ್ಮೋಸ್ಟ್ ಟೀ ಒಳಗೆ ಲಂಚ ಮತ್ತು ಟೀ 2 ಸೆಷನ್ ಒಳಗೆ ಏನಾಗತ್ತಿ, 2 ಸೆಷನ್ ಒಳಗೆ ಆಲ್ಮೋಸ್ಟ್ ನಮ್ಗೆ 300 ಸಾರಿ ಹೋಗೋರ್ ಕಡೆ ಈಗ 82 ಆಗ್ಯಾವ. 300, 400, 500 ತಕ ಹೊಡಿ ಚಾನ್ಸ್ ಐತಿ. ನಾಳೆ ರನ್ 500 ತಕ ಹೊಡೆದ ಡಿಕ್ಲೇರ್ ಕೊಟ್ಬಿಡ್ತಾರೆ. ನನ್ನ ಪ್ರಕಾರ ಇದು ಅನಿಸ್ತೈತಿ. 400 500 ಇನ್ಸಿದ ಟಾರ್ಗೆಟ್ ಅಂದರೆ ಡಿಕ್ಲೇರ್ ಕೊಡ್ತಾರೆ. ಅಟಕ ಆಡ್ಬರಿ ನೀವು ಅಂತೇಳಿ ಶ್ರೀಲಂಕಾದವ್ರು ಬಿಡ್ತಾರೆ. ಇವ್ರು ನಮ್ಮವ್ರು ಏನು 500 ಹೊಡೆದ್ರೆ ಆಲ್ಮೋಸ್ಟ್ ಅವ್ರನ್ನ 300 ಕಟ್ ಆಗಿದ್ರು. 200 ರನ್ ಅಂದ್ರೆ ಫಾಲೋ ಅನ್ ಕೊಡ್ಬೋದು. ಫಾಲೋ ಅನ್ ಕೊಟ್ಟ ಮತ್ತು ಅವ್ರನ್ನ ಬ್ಯಾಟಿಂಗ್ ಕರೆಸಿ ಏನರ ಮಾಡಿಸಿ ಅವ್ರನ್ನ ವಿಕೆಟ್ ತೆಗೆದ ನಾವು ಒಂದು ಇನ್ನಿಂಗ್ಸ್ ಮೊದ್ಲನ ಗೆಲ್ಬೋದು. ಚಾನ್ಸ್ ಭಾಳ ಐತಿ. ಅದು ಭಾಳ ದೂರ ಉಳ್ಬೇಡ. ಡೇ 2 ಅಟ ಪ್ಲ್ಯಾನ. ನಾಳೆ 400 500 ರನ್ ಹೊಡೆದ ಡಿಕ್ಲೇರ್ ಕೊಡ್ತಾರೆ ಇಂಡಿಯಾ ಟೀಮ್ನವರು. ಅವ್ರು ಬಂದ ಲಾಸ್ಟ್ 1 ಸೀಸನ್ ಉಳ್ದಾಗ ಬಂದು ಆಡ್ತಾರೆ ಶ್ರೀಲಂಕಾದವ್ರು. ದಿಸ್ ಇಸ್ ದ ಪ್ಲ್ಯಾನ್ ಫಾರ್ ಡೇ 2. ಸೊ ನಿಮ್ದೇ ಕಮೆಂಟ್, ನಿಮ್ದೇ ಯೋಚನೆ ಐತಿ ಡೇ 2 ಅದನ್ನ ವಿಡಿಯೋ ತಗೋ ಕಾಮೆಂಟ್ ಮಾಡಿರಿ ಪ್ಲೀಸ್ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿ ಮುಗಿಸೋಣ. ಈ ವಿಡಿಯೋ ನಿಮ್ಗೆ ವಿಡಿಯೋ ಪ್ಲೀಸ್ ಲೈಕ್ ಮಾಡಿ, ಹಂಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮತ್ತೊಂದು ಎಲ್ರಿಗೂ ನಮಸ್ಕಾರ.